1999ರಲ್ಲಿ ಆಂಧ್ರ ಪ್ರದೇಶದ ಸರ್ಕಾರ, ಚಂದ್ರಬಾಬು ನಾಯ್ಡು ಅವರ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿ ಮಾಡಿತು. ಘೋಷಣೆ ಮಾಡಿದ್ದಲ್ಲ, ಶಿಫಾರಸು ಮಾಡಿದ್ದಲ್ಲ, ಜಾರಿ ಮಾಡಿತು. ಹಾಗೆ ಜಾರಿಯಾದಾಗ ಆ ವಿಷಯ ಕೋರ್ಟಿಗೆ ಹೋಯಿತು, ಹೈಕೋರ್ಟಿಗೆ ಹೋಯಿತು, ಸುಪ್ರೀಂ ಕೋರ್ಟಿಗೆ ಹೋಯಿತು. ಯಾರು ಸುಪ್ರೀಂ ಕೋರ್ಟಲ್ಲಿ ಫೈಟ್ ಮಾಡಿದ್ದು, ಯಾರು ಹೈಕೋರ್ಟಲ್ಲಿ ಫೈಟ್ ಮಾಡಿದ್ದು, ಯಾರು ಅವರಿಗೆ ಹಣಕಾಸಿನ ನೆರವನ್ನು ಕೊಟ್ಟಿದ್ದು, ಯಾರಿಗೆ ಇತಿಹಾಸ ಗೊತ್ತಿದೆ, ಯಾರಿಗೆ ಆ ದಿನಗಳಲ್ಲಿ ನಾವು ಸಕ್ರಿಯವರಾಗಿದ್ವಿ, ನಮ್ಮೆಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತು. ಆಗ ಕಾಂಗ್ರೆಸ್ ಪಕ್ಷವೇ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ಎಲ್ಲ ತರಹದ ಸಹಕಾರವನ್ನು ಕೊಟ್ಟಿದ್ದಾರೆ. ನಮ್ಮ ಬೆಂಗಳೂರಿನಲ್ಲಿ ಅನೇಕ ಅಧಿಕಾರಿಗಳು, ಕಾಂಗ್ರೆಸ್ ಬೆಂಬಲಿಗ ಸಚಿವರು, ಶಾಸಕರು ಹಣಕಾಸಿನ ನೆರವನ್ನು ಸುಪ್ರೀಂ ಕೋರ್ಟಲ್ಲಿ ಫೈಟ್ ಮಾಡೋದಕ್ಕೆ ಮಾಡಿದ್ದಾರೆ ಅಲ್ವಾ. ಅವರು ಆ ರೀತಿಯಾಗಿ ಹಣಕಾಸಿನ ನೆರವು ಫೈಟ್ ಮಾಡಿದ್ರಿಂದ ಕೊನೆಗೆ ಅದು ಸುಪ್ರೀಂ ಕೋರ್ಟಲ್ಲಿ ನಮ್ಮದು ಬಿದ್ದೋಯ್ತು. ನಮ್ಮ ಸನ್ಮಾನ್ಯ ವಿರೂಪಾಕ್ಷಿ ಅವರು ಹೇಳಿದ್ರು, ಆ ಒಂದು 2-3 ವರ್ಷಗಳ ಕಾಲ ಆಂಧ್ರದಲ್ಲಿ ಒಳ ಮೀಸಲಾತಿ ಜಾರಿ ಇದ್ದಾಗ ಹೇಗೆ ಅದು ಸಾವಿರಾರು ಜನರಿಗೆ ಉದ್ಯೋಗವನ್ನು ಕೊಡ್ತು ಅಂತ. ಕೇವಲ ನಮ್ಮ ಆಂಧ್ರ ಪ್ರದೇಶ ಮಾತ್ರ ಅಲ್ಲ, ದೂರದ ಪಂಜಾಬಲ್ಲಿ 1975ರಿಂದ ಒಳ ಮೀಸಲಾತಿ ಇತ್ತು. ಹರಿಯಾಣದಲ್ಲಿ 1992ರಿಂದ ಇತ್ತು. ಅಲ್ಲಿ ಸಾವಿರಾರು ಜನರಿಗೆ ಒಳ ಮೀಸಲಾತಿಯ ಅನುಕೂಲ ಆಗ್ತಾ ಇತ್ತು. ಆದರೆ ಕಾಂಗ್ರೆಸ್ ಬೆಂಬಲಿತ ಜನರು ಕೋರ್ಟ್ಗೆ ಹೋಗಿದ್ದರಿಂದ, ಸುಪ್ರೀಂ ಕೋರ್ಟ್ಗೆ ಹೋಗಿ ಸ್ಟೇ ತಂದಿದ್ದರಿಂದ ಅಲ್ಲೆಲ್ಲ ಕಡೆಗಳಲ್ಲಿ ಒಳ ಮೀಸಲಾತಿ ರದ್ದಾಗಿರೋದನ್ನು ನಾವು ನೋಡ್ತಾ ಇದ್ದೇವೆ. ಹೋಗೋಣ ಮುಂದಕ್ಕೆ. ಇನ್ನೂ ತುಂಬ ಸರಳವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಕಳೆದ ಒಂದು ಎಲೆಕ್ಷನ್ಗಿಂತ ಸ್ವಲ್ಪ ದಿನದ ಮೊದಲು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂತಹ 2018ರಲ್ಲಿ ಸಿದ್ದರಾಮಯ್ಯನವರು ಅವರು ಮೀಸಲಾತಿಯನ್ನು ಒಳ ಮೀಸಲಾತಿಯನ್ನು ಯಾರು ವಿರೋಧ ಮಾಡ್ತಾ ಇದ್ದಾರೆ, ಆ ರೀತಿಯ ಜನಸಮುದಾಯಗಳ ನಡುವೆ ಅವರು ಬಾದಾಮಿಯಲ್ಲಿ ಬಾದಾಮಿ ಸಿದ್ದರಾಮಯ್ಯನವರು ರೆಪ್ರೆಸೆಂಟ್ ಮಾಡ್ತಾ ಇದ್ದಂತಹ ಶಾಸಕರಾಗಿದ್ದಂತಹ ಜಾಗ. ಅಲ್ಲಿ ಅವರು ಮಾತಾಡ್ತಾ ಏನಂತ ಹೇಳಿದ್ರು, ನಾನು ಅಧಿಕಾರದಲ್ಲಿದ್ದ 5 ವರ್ಷ ನಿಮ್ಮ ಹಿತ ಕಾಯಲೆಂದೆ. ನಿಮ್ಮ ಅಂದರೆ ಯಾರ್ದು ಅಲ್ವಾ, ಯಾರು ಒಳ ಮೀಸಲಾತಿಯನ್ನು ಬೇಡ ಅಂತ ಹೇಳ್ತಾ ಇದ್ದಾರೆ ಅವರ ಹಿತ ಕಾಯಲೆಂದೆ ನಾನು ಈ ವಿಷಯದಲ್ಲಿ 5 ವರ್ಷಗಳ ಕಾಲ ಏನೂ ಕ್ರಮವನ್ನು ಕೈಗೊಳ್ಳಿಲ್ಲ ಅನ್ನುವ ಮಾತನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ಹೇಳಿದ್ದನ್ನು ನಾವು ಕೇಳಿದ್ವಿ. ನೋಡೋಣ ಆ ಮಾತುಗಳನ್ನೇ ಸ್ವಲ್ಪ ಕೇಳಿ. ನೆಕ್ಸ್ಟ್ ಹೋಗಿ ಅದು ಅವ್ರು ಹೇಳ್ತಾರೆ ಅಲ್ವಾ. ಸಿದ್ದರಾಮಯ್ಯನವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ನಾನು 5 ವರ್ಷ ಇದ್ದೆ, ನಾನು ಯಾಕೆ ಮಾಡಲಿಲ್ಲ, ನಿಮ್ಮ ಹಿತವನ್ನು ಕಾಯಬೇಕು ಅಂತಾನೆ ನಾನು ಮಾಡಲಿಲ್ಲ ಅನ್ನೋ ಮಾತನ್ನು ಅವರು ಹೇಳಿದ್ರು. ಅದ್ರ ಬಗ್ಗೆ ಅವರೇನಾದರೂ ಸಾರ್ವಜನಿಕವಾದ ಸ್ಪಷ್ಟನೆ ಏನು ಕೊಟ್ರ ಸಿದ್ದರಾಮಯ್ಯನವರು? ನಾನು ಹೇಳಿದ ತಪ್ಪಾಗಿದೆ ಅಂತ ಏನಾದ್ರು ಕ್ಷಮೆ ಯಾಚಿಸಿದ್ರ? ಹಾಗೇನು ಅವ್ರು ಯಾಚಿಸಿಲ್ಲ. ಏನೋ ಖಾಸಗಿಯಾಗಿ ಅವ್ರು ಹೇಳಿದ್ರಂತೆ, ಇಲ್ಲ ನಾನೇನೋ ಬಾಯಿ ತಪ್ಪು ಹೇಳಿದೆ ಅಂತ. ಆದರೆ ಅವರು ಪಬ್ಲಿಕ್ ಆಗಿ ಹೇಳಬೇಕಾಗಿತ್ತು, ಅದು ನನ್ನ ಮಾತಲ್ಲ, ನಾನೇನೋ ಒತ್ತಡದಿಂದ ಯಾವ ರೀತಿಯೂ ಕೂಡ ಅವ್ರು ಹೇಳದೇ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ BJP ಸರ್ಕಾರ 2023ನೇ ಇಸ್ವಿ ಮಾರ್ಚ್ 28ರಲ್ಲಿ ಅವರು ಒಳ ಮೀಸಲಾತಿಯ ಕುರಿತಾಗಿ ಸಚಿವ ಮಾಧುಸ್ವಾಮಿ ಅವರ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಿದ ನಂತರ ಕಾಂಗ್ರೆಸ್ ಸರ್ಕಾರ ಏನು ಮಾಡಿತು, ಅವರು ಅವರ ಪ್ರಣಾಳಿಕೆಯಲ್ಲಿ, ಆ ಕಡೆ ನಾವು ನೋಡ್ತಾ ಇರೋದು ಕಾಂಗ್ರೆಸ್ನ ಪ್ರಣಾಳಿಕೆಯ ಒಂದು ಮುದ್ರಿತ ಭಾಗ, ಅವ್ರೇನಂತ ಹೇಳಿದ್ರು, ಈ ಸರ್ಕಾರ ಮಾಡಿರೋದು ಸರಿಗಿಲ್ಲ, ನಾವು ಬೇರೆ ಮಾಡೋರಿದ್ದೀವಿ. ನಾವು ಅಧಿಕಾರಕ್ಕೆ ಬಂದ ನಂತರ ಮೊದಲ ಅಧಿವೇಶನದಲ್ಲೇನೆ, ಮೊದಲ ಸಚಿವ ಸಂಪುಟದ ಸಭೆಯಲ್ಲೇನೆ ಸದಾಶಿವ ಆಯೋಗದ ವರದಿಯನ್ನು ತಗೊಳ್ತೀವಿ, ಅದನ್ನು ನಾವು ಮಂಡಿಸ್ತೀವಿ. ಈ ಮಾತುಗಳನ್ನ ಅವರು ಹೇಳಿದ್ರು. 2 ಅಧಿವೇಶನ ಮುಗೀತು, 16 ಸಚಿವ ಸಂಪುಟದ ಸಭೆಗಳು ಆಗಿದ್ದಾವೆ. ಆದರೂ ಕೂಡ ಇನ್ನೂ ಒಂದು ಹೆಜ್ಜೆಯನ್ನು ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ಮುಂದೆ ಇಡೋದಕ್ಕಾಗಿಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೋದು. ಹೋಗೋಣ ಮುಂದೆ. ಸೊ ಇದು ಕಾಂಗ್ರೆಸ್ ಏನು ಮಾಡಿದೆ ಅಂತ ಆಯ್ತು. BJP ಅವರು ಏನಾದರೂ ಮಾಡಿದಾರಾ ಅದನ್ನು ಕೂಡ ನಾವು ನೋಡಬೇಕು. ಈಗಾಗಲೇ ಪ್ರಾರಂಭದಲ್ಲಿ ಪ್ರಸ್ತಾಪ ಆದ ಹಾಗೆ ಸದಾಶಿವ ಆಯೋಗ ನೇಮಕ ಆದ ನಂತರ 4 ವರ್ಷಗಳ ಕಾಲ ಅದಕ್ಕೇನು ಕೆಲಸ ಮಾಡೋದಕ್ಕೆ ಅವಕಾಶ ಆಗಿರಲಿಲ್ಲ. 2008ರಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು 11 ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಿದ್ದನ್ನು ನಾವೆಲ್ಲರೂ ಕೂಡ ಅವಾಗಲೇ ನೋಡಿದ್ವಿ. ಹೋಗೋಣ ಮುಂದೆ. ಅಷ್ಟು ಮಾತ್ರ ಅಲ್ಲ,
2012ನೇ ಇಸ್ವಿನಲ್ಲಿ ಆಯೋಗ ತನ್ನ ವರದಿಯನ್ನು ಸಲ್ಲಿಸಿತು. ಅವತ್ತಿನ ಮುಖ್ಯಮಂತ್ರಿಗಳಾಗಿದ್ದಂತಹ ಸನ್ಮಾನ್ಯ ಸದಾನಂದ ಗೌಡರು, ಅವತ್ತಿನ ಸಮಾಜ ಕಲ್ಯಾಣ ಸಚಿವರಾಗಿದ್ದಂತಹ ಸನ್ಮಾನ್ಯ ಆನೇಕಲ್ ನಾರಾಯಣ ಸ್ವಾಮಿ ಅವರ ಒಂದು ಪ್ರಯತ್ನದಿಂದ ಒಳ ಮೀಸಲಾತಿಯ ಕುರಿತಾದ ಎ.ಜೆ. ಸದಾಶಿವ ವರದಿಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸ್ವೀಕಾರ ಮಾಡಿದ್ರು. ಇದು ಸಣ್ಣ ಸಂಗತಿ ಅಲ್ಲ. ಯಾವುದಾದ್ರೂ ಒಂದು ಸರ್ಕಾರ, ಯಾರಾದರೂ ಒಬ್ಬರು ಮುಖ್ಯಮಂತ್ರಿ ಆಯೋಗಕ್ಕೆ ಹಣ ಬಿಡುಗಡೆ ಮಾಡೋದಿರ್ಬೋದು, ಆಯೋಗದ ವರದಿಯನ್ನು ಸ್ವೀಕಾರ ಮಾಡೋದು ಒಂದು ಬದ್ಧತೆಯನ್ನು ತೋರಿಸುತ್ತೆ. ನಾವಿವತ್ತು ನೋಡ್ತಾ ಇದ್ದೀವಿ, ಕಾಂತರಾಜು ಆಯೋಗ ಸರ್ಕಾರಕ್ಕೆ ಇನ್ನೂ ಆಯೋಗದ ವರದಿಯನ್ನು ಸ್ವೀಕಾರ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಲ್ವಾ? ಆದರೆ ಸದಾನಂದ ಗೌಡರು ಆಯೋಗದ ವರದಿಯನ್ನು ಸ್ವೀಕಾರ ಮಾಡಿದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಹೋಗೋಣ ಮುಂದೆ. ಸೊ ಬೊಮ್ಮಾಯಿಯವರು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಆದಾಗ ಪರಿಶಿಷ್ಟ ಜಾತಿಯ ಮೀಸಲಾತಿಯನ್ನ 15% 17% ಹೆಚ್ಚು ಮಾಡೋದು. ಕೇವಲ ಪರಿಶಿಷ್ಟ ಜಾತಿ ಮೀಸಲಾತಿ ಮಾತ್ರ ಅಲ್ಲ, ಪರಿಶಿಷ್ಟ ಪಂಗಡದ ಮೀಸಲಾತಿಯನ್ನು ಕೂಡ 3% 7% ಹೆಚ್ಚು ಮಾಡೋದು. ಯಾವುದೇ ಸರ್ಕಾರ ಪರಿಶಿಷ್ಟ ಜಾತಿಯ ಅಥವಾ ಪರಿಶಿಷ್ಟ ಪಂಗಡದ ಮೀಸಲಾತಿಯ ವಿಷಯದಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಕೊಡಬೇಕು. ಅದು ಒಂದು ರೀತಿಯಲ್ಲಿ ಸಂವಿಧಾನದ ಒಂದು ಬದ್ಧತೆ, ಅದು ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟರಿ. ನಮಗೆ ಸಂವಿಧಾನದ ಹಕ್ಕುಗಳಿದೆ. ನಮ್ಮ ಜನಸಂಖ್ಯೆ ಯಾವ ಪ್ರಮಾಣದಲ್ಲಿದೆಯೋ ಅದೇ ಪ್ರಮಾಣದಲ್ಲಿ ನಮಗೆ ಮೀಸಲಾತಿ ಇರಬೇಕು. ಆದರೆ 1980-90ರಿಂದಲೇ ನಮ್ಮ ಮೀಸಲಾತಿ 15% ಇತ್ತು. ನಾವು 15 ಇದ್ದಿದ್ದು 15.5 ಆದ್ವಿ, 16 ಆದ್ವಿ, 16.5 ಆದ್ವಿ, 17 ದಾಟಿದ್ವಿ. ಆದರೂ ಕೂಡ ನಮ್ಮ ಮೀಸಲಾತಿಯನ್ನು ಹೆಚ್ಚು ಮಾಡಿರಲಿಲ್ಲ. ಸನ್ಮಾನ್ಯ ಬೊಮ್ಮಾಯಿಯವರು ಒಂದು ವರ್ಷದ ಹಿಂದೆ ನಮ್ಮ ಮೀಸಲಾತಿಯನ್ನು 15ರಿಂದ 17ಕ್ಕೆ ಹೆಚ್ಚು ಮಾಡಿದ್ರು. ಅನೇಕರು ಪ್ರಶ್ನೆಯನ್ನು ಮಾಡ್ತಾರೆ, ಇದು ನಿಜಕ್ಕೂ ಜಾರಿಯಾಗಿದೆಯಾ? 17% ಮೀಸಲಾತಿ ಜಾರಿಯಾಗಿದೆಯಾ? ಆ ಕಡೆಗೆ ಸರ್ಕಾರದ ಆದೇಶ ಇದೆ. ಕೇವಲ ಆದೇಶ ಮಾತ್ರ ಅಲ್ಲ, ಕಳೆದ ಒಂದು 6-7 ತಿಂಗಳಲ್ಲಿ ಅನೇಕ ತರಹದ ನೇಮಕಾತಿಗಳಾಗಿದ್ದಾವೆ. ಉದಾಹರಣೆಗೆ CET ಪರೀಕ್ಷೆ ಆಯಿತು ಇಂಜಿನಿಯರಿಂಗ್, ನೀಟ್ ಪರೀಕ್ಷೆ ಆಯಿತು ಮೆಡಿಕಲ್ ಕಾಲೇಜ್. ಆ ಎಲ್ಲ ಸೀಟುಗಳ ಹಂಚಿಕೆಯಲ್ಲಿ 17% ಮೀಸಲಾತಿ ಅನುಗುಣವಾಗಿ ನಮ್ಮ ಮಕ್ಕಳಿಗೆ ಸೀಟ್ ಸಿಕ್ಕಿದೆ. 15 ಅಲ್ಲ, 17% ಮೀಸಲಾತಿಯ ಅನ್ವಯನೇ ಇಂಜಿನಿಯರಿಂಗ್ ಕಾಲೇಜಲ್ಲಿ, ಮೆಡಿಕಲ್ ಕಾಲೇಜಲ್ಲಿ ಸೀಟ್ಗಳು ಸಿಕ್ಕಿದ್ದಾವೆ ಮೊನ್ನೆ ಕೂಡ. ಕೇವಲ ಅಷ್ಟು ಮಾತ್ರ ಅಲ್ಲ, ಈ ಒಂದು 6-7 ತಿಂಗಳಲ್ಲಿ ಯಾವ ಸರ್ಕಾರದ ನೇಮಕಾತಿಗಳಾಗಿದ್ದಾವೋ ಅಲ್ಲೆಲ್ಲ ಕೂಡ 17% ಮೀಸಲಾತಿಯ ಪ್ರಮಾಣದಲ್ಲೇ ನೇಮಕಾತಿಗಳಾಗಿದ್ದಾವೆ. ಅಷ್ಟು ಮಾತ್ರ ಅಲ್ಲ, ಬ್ಯಾಕ್ಲಾಗ್ನಲ್ಲಿ ಆದಂತಹ ಭರ್ತಿ ಕೂಡ 17%ರಲ್ಲೇ ಆಗಿದೆ. ಪ್ರಮೋಷನ್ ವಿಷಯದಲ್ಲೂ ಕೂಡ 17%ರಲ್ಲೇ ಮೀಸಲಾತಿ ಜಾರಿಯಾಗಿರೋದನ್ನು ನಾವು ನೋಡಬಹುದು. ಹೋಗೋಣ ಮುಂದಕ್ಕೆ. ಸೊ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು, ಸದಾಶಿವ ಆಯೋಗದ ವರದಿಯನ್ನು ಕೇಂದ್ರಕ್ಕೆ ಶಿಫಾರಸು ಮಾಡಲಿಲ್ಲ, ಮಾಧುಸ್ವಾಮಿಯವರ ವರದಿಯನ್ನು ಶಿಫಾರಸು ಮಾಡಿದ್ರು. ಏನಿದು? ಒಂದು ತಾಂತ್ರಿಕವಾದ ವಿಷಯ ಅಂತ ಹೇಳಿದ್ರೆ, ಸನ್ಮಾನ್ಯ ಸದಾಶಿವ ಆಯೋಗದ ವರದಿಯನ್ನು ಅವರು ಕೊಟ್ಟಾಗ ನಮ್ಮ ಮೀಸಲಾತಿ 15% ಇತ್ತು. ಈಗ 17% ಮೀಸಲಾತಿ ಇರೋದ್ರಿಂದ ಮತ್ತು ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಹೆಚ್ಚಾಗಿದೆ, ಜನಸಂಖ್ಯೆಗೆ ಅನುಗುಣವಾಗಿಯೇ ಮೀಸಲಾತಿಯ ವರ್ಗೀಕರಣ ಆಗಬೇಕಾಗಿರೋದ್ರಿಂದ ಈ 15% 17 ಆಗಿರೋದ್ರಿಂದ ಮತ್ತು ಕೆಲವು ತಾಂತ್ರಿಕ ವಿಷಯಗಳಿದ್ದರಿಂದ ಅವತ್ತಿನ ಕರ್ನಾಟಕ ಸರ್ಕಾರ ಅವತ್ತಿನ ಕಾನೂನು ಸಚಿವರಾದಂತಹ ಮಾಧುಸ್ವಾಮಿ ನೇತೃತ್ವದ 5 ಜನರ ಸಚಿವ ಸಂಪುಟದ ಒಂದು ಸಮಿತಿಯನ್ನು ಮಾಡಿತು. ಅವರು ಕೂಲಂಕುಷವಾಗಿ ಅಧ್ಯಯನವನ್ನು ಮಾಡಿ ಸದಾಶಿವ ಆಯೋಗದ ಮೂಲ ಆಶಯ ಏನಿದೆ, ಮೂಲ ಆಶಯ ಏನು? ವರ್ಗೀಕರಣ ಆಗಬೇಕು. ಯಾವ ರೀತಿ ಆಗಬೇಕು? 4 ಗುಂಪಿನಲ್ಲಿ ಆಗಬೇಕು. ಎಡ ಬೇರೆ, ಬಲ ಬೇರೆ, ಸ್ಪೃಶ್ಯ ಜಾತಿಗಳು ಬೇರೆ, ಸಣ್ಣ ಜಾತಿಗಳು ಬೇರೆ. ಇದೇ 4 ಮಾದರಿನಲ್ಲಿ ಸದಾಶಿವ ಆಯೋಗದವರು ವರ್ಗೀಕರಣವನ್ನು ಮಾಡಿ ಕೊಟ್ಟಿದ್ದಾರೆ. ಅದೇ ಮಾದರಿನಲ್ಲಿ ಮಾಧುಸ್ವಾಮಿಯವರು ಈ 17% ಮೀಸಲಾತಿಯನ್ನು ವರ್ಗೀಕರಣ ಮಾಡಿದ್ದಾರೆ. ಇದು ಸದಾಶಿವ ಆಯೋಗದ ಒಂದು 4 ಗುಂಪುಗಳ ಮಾದರಿ. ಪಕ್ಕದ ಆಂಧ್ರದಲ್ಲಿ ರಾಮಚಂದ್ರರಾಜು ಆಯೋಗ ಕೂಡ 4 ಗುಂಪುಗಳನ್ನಾಗಿ ಮಾಡಿದೆ. ನಾವು ಅದೇ ತಮಿಳುನಾಡಲ್ಲಿ ನೋಡಿದ್ರೆ ಅಲ್ಲಿ 4 ಗುಂಪಿಲ್ಲ. ಮಾದಿಗರಿಗೆ ಪ್ರತ್ಯೇಕವಾದ 3% ಮೀಸಲಾತಿ,
ಉಳಿದ ಎಲ್ಲರಿಗೂ 15% ಮೀಸಲಾತಿ ಇದೆ. ಆ ಥರ ಮಾಧುಸ್ವಾಮಿಯವರು ವರ್ಗೀಕರಣ ಮಾಡಿಲ್ಲ. ಯಾವ ಮಾದರಿಯಲ್ಲಿ ಸದಾಶಿವ ಅವರು ಮಾಡಿದ್ರೋ ಅದೇ ಮಾದರಿಯನ್ನು ಅವರು ಇನ್ನೂ ಸ್ವಲ್ಪ ವೈಜ್ಞಾನಿಕವಾಗಿ, ಇನ್ನೂ ಮಾನವೀಯವಾಗಿ ಮಾಡುವ ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ಇಲ್ಲಿರ್ತಕ್ಕಂಥ ಸನ್ಮಾನ್ಯ ಪಾರ್ಥಸಾರಥಿ ಅವರು, ನಾನು ಒಂದು 2 ಸಲ ನಾವು ಹೋಗಿ ಸದಾಶಿವ ಆಯೋಗದ ಕುರಿತಾಗಿ, ವರ್ಗೀಕರಣದ ಕುರಿತಾಗಿ ಮಾಧುಸ್ವಾಮಿ ಅವರ ಹತ್ರ ಗಂಟೆಗಟ್ಟಲೆ ಚರ್ಚೆ ಮಾಡಿದರು. ಬಹಳ ಒಂದು ಬದ್ಧತೆ, ಕಮಿಟ್ಮೆಂಟ್ ಇರ್ತಕ್ಕಂತಹ ಮನುಷ್ಯ. ಅವರು ನ್ಯಾಷನಲ್ ಲಾ ಸ್ಕೂಲ್ನಲ್ಲಿ ಓದಿರ್ತಕ್ಕಂತಹ, ಹೈಕೋರ್ಟ್ ವಕೀಲರಾಗಿ ಕೆಲಸ ಮಾಡಿರ್ತಕ್ಕಂತಹ ಮನುಷ್ಯ. ಅವರು ತುಂಬ ವೈಜ್ಞಾನಿಕವಾಗಿ ಈ ವರ್ಗೀಕರಣವನ್ನು ಮಾಡಿದ್ದಾರೆ. ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಒಂದು ಸಮಸ್ಯೆ ಇಲ್ಲ, ಅದು ದಕ್ಷಿಣದಲ್ಲಿದೆ. ಏನದು? ಏಕೆ ಮತ್ತು ಏಡಿ, ಆದಿ ಕರ್ನಾಟಕ ಮತ್ತು ಆದಿ ದ್ರಾವಿಡ. ನಮ್ಮ ಚಿತ್ರದುರ್ಗ ಜಿಲ್ಲೆಯಿಂದ ಕೋಲಾರದವರೆಗೆ, ಮೈಸೂರುವರೆಗೆ, ಚಾಮರಾಜನಗರದವರೆಗೆ ಈ ಏಕೆ ಏಡಿ ಸಮಸ್ಯೆ ಇದೆ. ನಮ್ಮ ಅನೇಕ ಬಂಧುಗಳು, ಅವರು ರೈಟ್ ಬ್ರದರ್ಸ್ ಇರ್ಬೋದು ಅಥವಾ ನಮ್ಮ ಲೆಫ್ಟ್ ಬ್ರದರ್ಸ್ ಇರ್ಬೋದು,